ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತರಕಾರಿ ತಗೊಂಡಿದ್ದಾಯ್ತಾ? ಯಜಮಾನ್ರೆ, ಆ ಮೋನಿಕಾ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಏನ್ ಹೇಳ್ತಾ ಇದೀಯಾ? ಹೌದು ಯಜಮಾನ್ರೆ, ನಾನು ಅತ್ತೆಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಿರೋವಾಗ ಓಡೋಗ್ಬಿಟ್ಟಿದ್ದಾಳೆ. ಅಲ್ಲೇ ಎಲ್ಲಾದ್ರೂ ಹುಡ್ಕೋತಾನೆ? ನಾನು ಮಾರ್ಕೆಟ್ ಎಲ್ಲ ಹುಡುಕ್ದವಳು, ಎಲ್ಲೂ ಕಾಣಿಸ್ತಾ ಇಲ್ಲ. ಸರಿ, ಇವಾಗ ಎಲ್ಲಿದ್ಯಾ? ಬೇಗ ಬನ್ನಿ, ನಾನು ಇಲ್ಲೇ ತರಕಾರಿ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಓಕೆ, ಅಲ್ಲೇ ಇರು, ನಾನು ಇವಾಗ ಬರ್ತೀನಿ. ಅವಳು ಎಲ್ಲೋದ್ಲು ಅಂತ ನೋಡ್ತೀಯಾ? ಯಜಮಾನ್ರೆ, ನಾನು ತರಕಾರಿ ಅಂಗಡಿಲಿದ್ದೆ. ಅವಳು ಯಾವ ಕಡೆ ಹೋದ್ಲು ಅಂತ ಕೇಳಿದೆ, ಈ ಕಡೆ ಅಂತಂದ್ರು. ನಾನು ಈ ಕಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದವಳು, ಎಲ್ಲೂ ಕಾಣಿಸ್ತಾ ಇಲ್ಲ. ಹೋಗ್ಲಿ ಬಿಡು, ಟೆನ್ಷನ್ ಆಗ್ಬೇಡ, ಹುಡ್ಕೋಣ. ಇಲ್ಲ ಯಜಮಾನ್ರೆ, ಅವಳು ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಲು ಅಂತ ಅನಿಸ್ತಾ ಇದೆ. ಹಾಗೇನು ಆಗಲ್ಲ ಪಾರು, ಇಲ್ಲೇ ಎಲ್ಲೋ ಇರ್ತಾಳೆ. ಒಂದ್ ಕೆಲಸ ಮಾಡು, ನೀನ್ ಈ ಕಡೆ ಹುಡ್ಕೊಂಡು ನಾನು ಆ ಕಡೆ ಹುಡುಕ್ತೀನಿ. ಹುಷಾರು. ಮೋನಿಕಾ ಅಲ್ವಾ? ಶಿವಳು ಯಾಕೆ ಇಲ್ಲಿ ನಿಂತಿದ್ದಾಳೆ? ಯಜಮಾನ್ರೆ, ಯಾರನ್ನ ನೋಡ್ತಾ ಹೀಗೆ ಸ್ಟನ್ ಆಗಿ ನಿಂತಿದ್ದಾಳೆ ಇವಳು? ಯಜಮಾನ್ರೆ, ಓಡೋದಳು ವಾಪಸ್ ಬರ್ತಾ ಇದ್ದಾಳ, ಇಲ್ಲ ಓಡೋಗಕ್ ನೋಡ್ತಾ ಇದ್ದಾಳ? ನಾವ್ ಹೋಗಿ ಹಿಡ್ಕೊಂಡ್ಬಿಡೋಣವಾ? ಬೇಡ ಪಾರು, ನಿಮಿಷ ಇದೆ. ಇವನ್ ಯಾಕೆ ಇಲ್ಲಿಗೆ ಬಂದ? ನನ್ನನ್ನೇನಾದ್ರೂ ನೋಡಿದ್ರೆ? ಎಲ್ಲಿಗೆ ಹೋಗಿದ್ದೆ? ಎಲ್ಲೂ ಇಲ್ಲ, ಹೀಗೆ ಸುತ್ತಾಡ್ಕೊಂಬರೋಣ ಅಂತ ಹೋಗಿದ್ದೆ. ಬನ್ನಿ, ಮನೆಗೆ ಹೋಗೋಣ. ಮೋನಿಕಾ, ತರಕಾರಿ ತಗೊಂಡು ಹೋಗೋಣ ಬಾ. ಇಲ್ಲ, ನಂಗೆ ಯಾಕೋ ತಲೆ ಸುತ್ತಂಗ್ ಆಗ್ತಿದೆ. ಬನ್ನಿ ಹೋಗೋಣ. ಬಾ. ಹರು ನಡಿ, ಅಖಿಲನ್ ಮನೆಗೆ ಹೋಗೋಣ. ಅವಳು ಕಾಲಿಗೆ ಬೀಳೋದಕ್ಕ? ನಿನ್ನ ಮನೆ ಕರಿತಾ ಇರೋದು ಕಾಲಿಗೆ ಬೀಳಕ್ಕಲ್ಲ, ಆ ಅಖಿಲಾಂಡೇಶ್ವರಿ ಮಗ ಪ್ರೀತು ಪ್ರಾಣ ತೆಗಿಯಕ್ಕೆ. ನಿನ್ನೇ ಅವಳು ಕಾಲಿಗೆ ಬೀಳು ಅಂತಾನಲ್ಲ ಬಚ್ಚ. ಇವತ್ತು ಅವನ ಕತೆ ಮುಗಿತು ಅನ್ಕೋ. ಅಣ್ಣ, ಅವನನ್ನ ಸಾಯಿಸ್ಬೇಕು ಅಂದ್ರೆ ಯಾವತ್ತೋ ಸಾಯಿಸ್ಬೋದಿತ್ತು, ಆದ್ರೆ ನಮ್ಮ ಉದ್ದೇಶ ಅದಲ್ಲ.
ನನ್ನ ಸೇಡ್ಗೋಸ್ಕರ ನಾನು ಏನೆಲ್ಲ ತ್ಯಾಗ ಮಾಡಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನು ನನಗೋಸ್ಕರ ನಿನ್ನ ಫ್ಯಾಮಿಲಿನ ಬಿಟ್ಟು ಬಂದಿದ್ಯಾ. ಆದ್ರೆ ಆ ಇಡಿಯಟ್ ಮೋನಿಕಾ ನಮ್ಮ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾಳೆ. ಅದನ್ನ ಅವ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾನೆ. ಅದನ್ನೇನಾದ್ರೂ ಅಖಿಲಂಗೆ ತೋರಿಸ್ಬಿಟ್ರೆ ಅದ್ರ ಹಿಂದೆ ನಮ್ ಕೈವಾಡ ಇದೆ ಅಂತ ಗೊತ್ತಾದ್ರೆ ನಮ್ಮ ಆಟ ಅಲ್ಲಿಗೆ ಮುಗಿಯುತ್ತೆ. ಅದಕ್ಕೆ ನಮ್ ಕತೆ ಮುಗಿಯಕ್ಕೂ ಮುಂಚೆ ಅವನ್ ಕತೆನ ಮುಗಿಸೋಣ ಅಂತ ಹೇಳ್ತಾ ಇರೋದು. ಅಣ್ಣ, ಎಲ್ಲಾ ಟೈಮಲ್ಲೂ ಒಂದೇ ತರ ಯೋಚನೆ ಮಾಡಬಾರ್ದು, ಅರ್ಥ ಮಾಡ್ಕೋ. ಹಂಗಂದ್ರೆ ಆ ಪ್ರೀತು ಏನೇ ಹೇಳಿದ್ರು ಈಗ ನಾವು ಕೇಳ್ಬಿಡ್ಬೇಕಾ? ನಮ್ಮ ಮುಂದೆ ಕುನ್ನಿ ತರ ಇದ್ದವನು ಇವತ್ತು ನಮ್ಮನ್ನೇ ಹೆದರ್ಸಕ್ ಹೊರಟಿದಾನಲ್ಲ, ಎಷ್ಟು ಧೈರ್ಯ ಇರ್ಬೇಕು ಅವನ್ಗೆ. ಅಣ್ಣ, ಸ್ವಲ್ಪ ತಾಳ್ಮೆ ಇರ್ಬೇಕು. ಈ ಸಿಚುವೇಶನ್ ನಾಜೂಕಾಗಿ ಹ್ಯಾಂಡಲ್ ಮಾಡ್ಬೇಕು. ಆ ವಿಡಿಯೋ ಮಾತ್ರ ಅಖಿಲ ನೋಡಿದ್ರೆ ನಾವು ಅನ್ಕೊಂಡಿದ್ದ ಹಾಗೆ ನಡೀತಾ ಇತ್ತು. ಜನನಿ ಮನೆ ಬಿಟ್ಟು ಹೋಗ್ತಿದ್ಲು. ಆದಿತ್ಯ, ಪಾರ್ವತಿ ಪ್ರೀತು ಮೇಲಿರೋ ನಂಬಿಕೆನ ಕಳ್ಕೊತಾ ಇದ್ರು. ಅರ್ಸನ್ ಕೋಟೆಯ ಒಗ್ಗಟ್ಟು ಚಿತ್ರ ಆಗೋಗ್ತಿತ್ತು. ಆದ್ರೆ ಮೋನಿಕಾ ಈ ವಿಡಿಯೋ ಹಿಂದೆ ನಾವಿದೀವಿ ಅಂತ ಪ್ರೀತುಗೆ ಹೇಳಿದಾಳೆ. ಆ ವಿಷಯ ಏನಾದ್ರೂ ಅಖಿಲನ್ ಗೊತ್ತಾದ್ರೆ ನಾವು ಪ್ರೀತುನ ಬುಟ್ಟಿಯಲ್ಲಿ ಬೀಳಿಸ್ಕೊಂಡು ಈ ಫೇಕ್ ವಿಡಿಯೋ ಮಾಡಿದೀವಿ ಅಂತ ಅವಳಿಗೆ ಗೊತ್ತಾಗುತ್ತೆ. ಅಲ್ಲಿಗೆ ಇದರಲ್ಲಿ ಪ್ರೀತುದೇನು ತಪ್ಪಿಲ್ಲ, ಇದ್ರ ಹಿಂದೆ ನಮ್ ಕೈವಾಡ ಅಂತ ಗೊತ್ತಾಗುತ್ತೆ. ಆಮೇಲೆ ನಾನು ನೀನು ಅನನ್ಯ ತರ ಜೈಲಲ್ಲಿ ಕುತ್ಕೊಂಡು ಮುದ್ದೆ ಮುರಿಬೇಕಾಗತ್ತೆ ಅಷ್ಟೇ. ಮತ್ತೆ ಈಗ ಏನ್ ಮಾಡು ಅಂತೀಯ? ಇಷ್ಟೊತ್ತಿಗಾಗಲೇ ನಾನು ಬರ್ತೀನಿ ಅಥವಾ ಬರಲ್ಲ ಅಂತ ಫೋನ್ ಮಾಡಿ ಹೇಳ್ಬೇಕಾಗಿತ್ತಲ್ವಾ? ಇಲ್ಲ, ಖಂಡಿತ ಬರ್ತಾಳೆ. ಬರ್ದೆಲ್ಲ ಹೋಗ್ತಾಳೆ. ಬರ್ತೀನಿ ಅಂತ ಹೇಳೋದಕ್ಕೆ ಈಗೋ ಕಾಡ್ತಿರುತ್ತೆ. ಬರ್ತಾಳೆ, ಬಂದೇ ಬರ್ತಾಳೆ. ಪ್ರೀತು, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಅಮ್ಮವ್ರೆ, ಊಟ ರೆಡಿ ಇದೆ. ಭಾಗ್ಯ ಅವರೇ, ಮೋನಿಕಾ ಅವ್ರನ್ನ ಊಟಕ್ಕೆ ಕರೆದ್ರಾ? ಇಲ್ಲ, ಅವ್ರು ಬೆಳಿಗ್ಗೆನೆ ಅಮ್ಮವ್ರಿಗೆ ಹೇಳಿ ಹೊರಗಡೆ ಹೋದ್ರು. ಏನೋ ಹೊರಗಡೆ ಹೋಗಿದ್ದಾರಾ? ಮನೇಲಿಲ್ವಾ? ಎಲ್ಲಿಗೆ ಹೋಗಿದ್ದಾರೆ? ಅದು ಮೋನಿಕಾ ಅವರು ಅದಕ್ಕೆ ಊರವರಲ್ವಾ? ಅದಕ್ಕೆ ಅವ್ರನ್ನ ಎಲ್ಲೂ ಹೊರಗಡೆ ಹೋಗ್ಬೇಡ ಅಂತ ಹೇಳಿದ್ರು. ಅದಕ್ಕೆ ಕೇಳಿದೆ. ಸರಿ, ನೀವು ಹೋಗಿರಿ, ನಾವು ಬರ್ತೀವಿ. ಮೋನಿಕಾ ಮನೆಯಿಂದ ಹೊರಗೆ ಹೋಗಿರೋದು ಪಾರ್ವತಿ ಅಕ್ಕಂಗೆ ಗೊತ್ತೋ ಇಲ್ವೋ ಕೇಳಬೇಕು. ಪ್ರೀತು, ಬಾ. ನೀವಿಬ್ರು ಇವ್ರ ಜೊತೆ ಹೋಗಿದ್ರಾ? ಹೌದು. ಅವ್ರು ಕೈ ಹಾಕಿಟ್ಕೊಂಡಿದ್ದೀರಾ ಅಕ್ಕ? ಏನಾಯ್ತು ಅವರಿಗೆ? ಅದು ಕಾಲೇಜ್ಗೆ ಅಂತ ಹೊರಟಿದ್ಲು. ಮಧ್ಯದಾರಲ್ಲಿ ತಲೆ ಸುತ್ತ ಬಂದ್ಬಿಡ್ತಂತೆ. ಅದಕ್ಕೆ ಮನೆಗೆ ಬಾಮ್ಮ ಅಂತ ಕರ್ಕೊಂಬಂದೆ ಅಲ್ವಾ?
ನಡೀತಾ? ಹಾಗಿದ್ರೆ ಅವಳು ಅರುಂಧತಿ ಮನೆಗೆ ಹೊರಟಿದ್ದವು. ಆದರೆ ದಾರಿ ಮಧ್ಯೆ ಯಾರನ್ನೋ ನೋಡಿ ಯಾಕೆ ಹೆದರ್ಕೊಂಡು ವಾಪಸ್ ಬಂದ್ಲೋ ಗೊತ್ತಾಗಲಿಲ್ವಲ್ಲ. ಆದರೆ ನಾನಂತ ದಡ್ಡ ಅವಳು ಮನೇಲಿಲ್ಲ ಅನ್ನೋದು ತಿಳ್ಕೊಳ್ದೆ ಅರುಂಧತಿ ಮೋನಿಕಾ ನಿಮ್ಮ ಜೊತೆ ಮಾತಾಡಲ್ಲ ಅಂತೆಲ್ಲ ಕೊಚ್ಕೊಂಡೆ. ಸಪೋಸ್ ಅವಳೇನಾದರೂ ಸೀದಾ ಅರುಂಧತಿ ಮನೆಗೆ ಹೋಗಿದ್ರೆ ನಾನು ಅಂದ್ಕೊಂಡಿದ್ದು ಉಲ್ಟಾ ಆಗಿರ್ತಿತ್ತು. ಆದ್ರೆ ಅವಳು ಯಾರನ್ನ ನೋಡಿ ಹೆದರ್ಕೊಂಡು ವಾಪಸ್ ಬಂದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಅವಳು ಹಿಂದೆ ಹೋಗಿ ನೀವಿಬ್ರು ಒಳ್ಳೆ ಕೆಲಸ ಮಾಡಿದ್ರಿ. ಇನ್ನು ಮುಂದೆ ನಾವು ಅವಳ ಮೇಲೆ ಎಕ್ಸ್ಟ್ರಾ ಕಣ್ಣಿಟ್ಟಿರಬೇಕು. ಇವಾಗ ನಮ್ಮನೆಯಿಂದ ಆಚೆ ಹೋಗೋದಷ್ಟೇ ಅವಳ ಉದ್ದೇಶ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಸರಿ ಬಾವ. ಅಯ್ಯೋ 5 ಗಂಟೆ ಆಗ್ಬಿಡ್ತು. 5 ಗಂಟೆ ಆಯ್ತಾ? ಅಲ್ಲ, ನೀವ್ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದೀರಾ? ಸಂಜೆ 5 ಗಂಟೆಗೆ ಅತ್ತೆಮ್ಮನ ಕಾಫಿ ಕೊಡಬೇಕು, ಅದಕ್ಕೆ 5 ಗಂಟೆ ಆಯಿತು ಅಂದೆ. ಯಾಕೆ ಪ್ರೀತು, 5 ಗಂಟೆಗೆ ನೀನೇನಾದರೂ ಆಚೆ ಹೋಗ್ಬೇಕಿತ್ತಾ? ಇಲ್ಲ ಬ್ರೋ, ನಾನು ಎಲ್ಲಿಗೆ ಹೋಗಲಿ, ಇಷ್ಟು ಬೇಗ ಸಂಜೆ ಆಗೋಯ್ತಾ ಅಂತ ನೋಡಿದೆ ಅಷ್ಟೆ. ಅಂತೂ ನೀವಿಬ್ರು ಬುದ್ಧಿ ಉಪಯೋಗಿಸಿ ಅವಳು ಹಿಂದೆ ಹೋಗಿದ್ದು ಸರಿ ಆಯಿತು. ಇಲ್ಲ ಅಂದಿದ್ರೆ ಯಾಮಾರಿಸಿ ಹೋಗ್ಬಿಟ್ಟಿರೋಳು. ಯಾರು ಏಮಾರಿಸಿದ್ರು ಜನನಿ? ಯಾರ ಬಗ್ಗೆ ಮಾತಾಡ್ತಿದ್ರಿ ಅಂತ ತಿಳ್ಕೊಬೋದಾ? ಅಮ್ಮ ಏನಿಲ್ಲ, ಜನನಿ ಬಗ್ಗೆನೇ ಮಾತಾಡ್ತಿದ್ವಿ ಅಮ್ಮ. ಅವಳು ಹೇಳ್ತಾ ಇದ್ಲು, ನಾವೆಲ್ಲರೂ ವೀರಯ್ಯ ಮಾವನ ಮನೆಗೆ ಹೋಗಿ ಆ ಥರ ಡ್ರಾಮಾ ಆಡಿದ್ದಕ್ಕೇನೆ ಪ್ರೀತನ ಮದುವೆ ಆದೆ, ಇಲ್ಲಾಂದಿದ್ರೆ ಪ್ರೀತನ ಯಾಮಾರಿಸ್ಬಿಡ್ತಿದ್ದೆ ಅಂತ ಹೇಳ್ತಾ ಇತ್ತು. ನೀನ್ ಹೇಳ್ತಿರೋದಕ್ಕೂ ಜನನಿ ಹೇಳಿದ್ದಕ್ಕೂ ಸಾಮ್ಯತೆನೇ ಇಲ್ಲ. ಜನನಿ ಹೇಳಿದ್ದು ನೀವಿಬ್ರು ಬುದ್ಧಿ ಉಪಯೋಗಿಸಿ ಅವಳ ಹಿಂದೆ ಹೋಗಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಅವಳು ನಿಮ್ಮನ್ನ ಏಮಾರಿಸ್ತಿದ್ಲು ಅಂತ ಅಲ್ವೇನಮ್ಮ ಜನನಿ? ಹೌದು ಅತ್ತೆ. ಮತ್ತೆ ಅವಳ ಬಗ್ಗೆ ಅವಳೇ ಯಾಕೆ ಈ ರೀತಿ ಹೇಳ್ಕೊತಾಳೆ? ಅಮ್ಮ ಅಲ್ಲೇ ಇರೋದು ಮಜಾ. ಇತ್ತೀಚೆಗೆ ಈ ಪಾರು ಜನನಿ ಅವ್ರವ್ರ ಬಗ್ಗೆ ಹೊಗಳ್ಕೊಳ್ಳೋದು ತುಂಬಾ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ನೀವು ಕೊಟ್ಟಿರೋ ಸಲಿಗೆನೆ ಕಾರಣ ಅನ್ಸುತ್ತೆ. ಏನಂತೀಯ ಮಜಾನಿ? ಕ್ಷಮಿಸಿ ಅತ್ತೆ, ಯಾಮರ್ಸಿ ಹೋಗಿರೋಳು ಅಂತ ನನ್ನ ಬಗ್ಗೆನೇ ಹೇಳ್ಕೊತಿದ್ದು, ಆದ್ರೆ ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಷ್ಟೆ. ಸರಿನಮ್ಮ, ಆದ್ರೆ ನೀನಾಗ್ಲಿ ಪಾರ್ವತಿ ಆಗ್ಲಿ ನಾನ್ ನಿಮಗ್ ಕೊಟ್ಟಿರೋ ಸಲಿಗೆನ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅಂತ ನನಗ್ ಚೆನ್ನಾಗಿ ಗೊತ್ತು. ತಮಾಷೆಗೂ ಹೀಗೆಲ್ಲ ಹೇಳ್ಬೇಡಪ್ಪ ಆದಿ. ಸರಿಯಮ್ಮ. ನೀವೆಲ್ಲರೂ ಯಾವಾಗ್ಲೂ ಹೀಗೆ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಖಂಡಿತ ಇರ್ತೀವಮ್ಮ. ಪ್ರೀತಿಯಿಂದ ಯಾವ ಮಾತು ಬರ್ಲಿಲ್ಲ? ಇರ್ತೀವಿ ಮಾಮ್. ಅತ್ತೆಮ್ಮ ಕುತ್ಕೊಳ್ಳಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಹಾ. ಫೋನಲ್ಲಿ ಅವಳು ಗಾಬರಿ ಆಗಿದ್ದ ಪ್ರಕಾರ ಅವಳು ಬರಲೇಬೇಕು, ಮಾಮ್ ಕಾಲ್ಗೆ ಬೀಳಲೇಬೇಕು. ಆದರೂ ನಾನು ಹೇಳಿದ ಟೈಮ್ ಆಗ್ತಾ ಬಂತು, ಇನ್ನೂ ಬಂದಿಲ್ಲ, ಫೋನು ಮಾಡಿಲ್ಲ. ವಿಡಿಯೋ ಹಿಂದೆ ಇರೋದು ಅರುಂಧತಿನಿ ಅಂತ ಮೋನಿಕಾ ಹೇಳಿದಾಳೆ ಅನ್ನೋದನ್ನು ಅವಳು ನಂಬಿರೋದಂತೂ ನಿಜ. ಆದರೆ ಅದು ನಿಜ ಅಂತ ಪ್ರೂವ್ ಮಾಡೋಕ್ಕೆ ನನ್ನ ಹತ್ರ ಯಾವ ಎವಿಡೆನ್ಸು ಇಲ್ಲ ಅಂದ್ಕೊಂಡಿರ್ಬೋದಾ? ಗೊತ್ತಾದರೆ ಅಣ್ಣ ತಂಗಿ ಸೇರ್ಕೊಂಡು ನನ್ನ ಚೆನ್ನಾಗಿ ರುಬ್ಬ ಹಾಕ್ತಾರೆ. ಛೇ.
ಮೋನಿಕಾ ಏನಾದರೂ ಅವ್ರಿಗೆ ನಾನು ಸುಳ್ಳು ಹೇಳಿರೋದು ಅಂದಿರ್ಬೋದಾ? ನಾನು ಹೇಳೋಕ್ಕೆ ಅವಳ ಹತ್ರ ಫೋನ್ ಇಲ್ಲ. ಆ್ಯಂಡ್ ನಾನು ಅರುಂಧತಿಗೆ ಹೆದರಿಸಿರೋದು ಕೂಡ ಮೋನಿಕಾಗೆ ಗೊತ್ತಿಲ್ಲ. ಆದರೂ ಯಾಕಿನ್ನೂ ಬಂದಿಲ್ಲ? ಅಮ್ಮ, ನೀನು ನಮ್ಮ ಮನೆಗೆ ಬರಬೇಕು. ಬಂದು ನಮ್ಮ ಮಾಮ್ ಕಾಲಿಗೆ ಬಿಡಬೇಕು. ಒಳಗ್ ಬಾ ಅಂತ ಕರೆಯಲ್ವಾ ಅಖಿಲ? ಇಟ್ಸ್ ಓಕೆ, ಕರಿದೆ ಹೋದ್ರು ನಾನೇ ಬರ್ತೀನಿ. ಇವಳು ಯಾಕೆ ಇಲ್ಲಿ ಬಂದ್ಲು? ಎಲ್ಲಿಗೆ ಹೋಗ್ತಿದ್ಯಾ? ಮೇಡಮ್ ಬಂದಿದ್ದಾರೆ, ನಾನು ಅವ್ರ ಜೊತೆ ಹೋಗ್ತೀನಿ. ಹೋಗುವಂತೆ. ನಿನ್ನ ಬ್ಯಾಗು ರೂಮಲ್ಲೇ ಇದೆ, ಅದ್ರಲ್ಲಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಎಲ್ಲ ಇದೆ, ಅದನ್ನು ತೊಗೊಂಡೋಗುವಂತೆ ಬಾ. ಮಾಡ್ಕೊಂಡೆ. ಓಪನ್ ಮಾಡು ಪ್ರೀತು. ಲಾಕ್ ಯಾಕೆ ಮಾಡಿದ್ಯಾ ಪ್ರೀತು? ಓಪನ್ ಮಾಡು. ಯಾರಿದ್ದೀರಾ ಆಚೆ? ಯಾರಾದ್ರೂ ಡೋರ್ ಓಪನ್ ಮಾಡಿ. ಯಾಕೆ ಬಂದೆ? ಬರಲೇಬೇಕಾಯ್ತು, ಬೇರೆ ದಾರಿ ಇರಲಿಲ್ಲ. ಬಂದು ಹೋಗಿ ಮಾಡೋದಕ್ಕೆ ನೀನೇ ನಮ್ಮ ನೆಂಟ್ರ ಅಥವಾ ಇದು ನಿನ್ನ ತವರು ಮನೇನ? ಯಾಕೆ ಬಂದೆ ಹೇಳೋ.
ಬರಲಿಲ್ಲ ಅಂದರೆ ನಾನು ಮಾಡಿರೋ ವಿಡಿಯೋ ನಮ್ಮ ಮಾಮ್ ಫೋನ್ ಜಾಗ ಬಿಡಿ